ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕರ್ನಾಟಕದಲ್ಲಿ 9 ಲಕ್ಷ ವಿದ್ಯಾರ್ಥಿಗಳು 10ನೇ ತರಗತಿ ಪರೀಕ್ಷೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಗುರಿ ಈಗ 100ಕ್ಕೆ 90 ಮಾರ್ಕ್ಸ್ ತೆಗಿಬೇಕು, 95 ತೆಗಿಬೇಕು, ಸಾಧ್ಯವಾದರೆ 100ಕ್ಕೆ 100 ತೆಗಿಬೇಕು. ಆದರೆ 20% 50% ಮಕ್ಕಳು 50ಕ್ಕಿಂತ ಕಡಿಮೆ ತೆಗಿತಾರೆ. 80ಕ್ಕಿಂತ ಹೆಚ್ಚು ತೆಗೆಯುವ ಸಂಖ್ಯೆ ಅದು 20% ಅಷ್ಟೇ. ಹಾಗಾಗಿ ಇವತ್ತಿನ ಈ ಮಾತುಕತೆಯಲ್ಲಿ ಹೇಗೆ ಅಧ್ಯಯನ ಮಾಡಿದ್ರೆ ನಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ, ನೆನಪು ಶಕ್ತಿ ಹೆಚ್ಚುತ್ತೆ, ಹಾಗೆ ಹೆಚ್ಚು ಮಾರ್ಕ್ಸ್ ತೆಗೆಯೋದು ಹೇಗೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ರಮಬದ್ಧವಾದ ಸಿದ್ಧತೆ ಪರೀಕ್ಷೆಗೆ ಇನ್ನು 1 ತಿಂಗಳಿದೆ ಅಷ್ಟೇ. ಕ್ರಮಬದ್ಧವಾದ ಸಿದ್ಧತೆ, ಮೆಮೊರಿ ಚೆನ್ನಾಗಿರಬೇಕು, ಹಾಗೆ ಆತ್ಮವಿಶ್ವಾಸ ಇರಬೇಕು. ನಾನು ಗೆಲ್ಲಬಲ್ಲೆ, 90 ತೆಗೆಯಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ. ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಆತ್ಮವಿಶ್ವಾಸ ಎಲ್ಲಿ ಹೋಯಿತು ಅಂತಂದರೆ, ಟೆನ್ಷನ್ ಮಾಡ್ಕೊಳ್ತು ಅಂತಂದರೆ, ಭಯ ಪಟ್ಕೊಳ್ತು ಅಂತಂದರೆ, ಅನುಮಾನ ಪಟ್ಕೊಳ್ತು ಅಂತಂದರೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಾರೆ. ಈಗ ನಿಮ್ಮ ಮುಂದೆ ಈ ಮೆದುಳಿದೆ. ಎಲ್ಲರಿಗೂ ಪ್ರಕೃತಿ 1.5 kg ಮೆದುಳು ಕೊಟ್ಟಿದ್ದೀರಿ. ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಜಾಸ್ತಿ ಇಲ್ಲ. 90 ತೆಗೆಯೋದಕ್ಕೆ 2 kg ಬೇಜೇನಿಲ್ಲ, ಬೇಕಾಗಿಲ್ಲ. ಎಂಥ ಪ್ರತಿಭಾವಂತರು, ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಬ್ದುಲ್ ಕಲಾಂ ಅವರಿರ್ಬೋದು, ಅಥವಾ ನಮ್ಮ ರಾವ್, ಭಾರತರತ್ನ ರಾವ್ ಇರ್ಬೋದು, ವಿಜ್ಞಾನಿಗಳು ಅಥವಾ ದೊಡ್ಡ ಕಲಾಕಾರ. ಎಲ್ಲ ಬ್ರೈನು 1.25 kg 1 kg ಅಷ್ಟೇ. ಈ ಬ್ರೈನ್ನ ನೀವು ಹೇಗೆ ಬಳಸುತ್ತೀರಿ? ಒಂದು ಅಧ್ಯಯನ ವಿಧಾನ. ನಮ್ಮ ಬ್ರೈನ್ ಕ್ಯಾಮ್ರಾ ಥರ ಕೆಲಸ ಮಾಡಲ್ಲ. ಕ್ಯಾಮ್ರಾ ಕ್ಲಿಕ್ ಮಾಡ್ತೇವೆ, ಫೋಟೋ ಸೇವ್ ಆಗುತ್ತೆ. ಹಾಗೆ ನಿಮ್ಮ ಬ್ರೈನು ಪಾಠ ಓದ ತಕ್ಷಣ ರೆಕಾರ್ಡ್ ಆಗೋದಿಲ್ಲ, ನೋಡಿದ ತಕ್ಷಣ ರೆಕಾರ್ಡ್ ಆಗೋದಿಲ್ಲ, ಓದಿದ ತಕ್ಷಣ ರೆಕಾರ್ಡ್ ಆಗೋದಿಲ್ಲ. ಹೇಗಾಗತ್ತಾಗದೆ? ನೆನಪಿನ ಪ್ರಕ್ರಿಯೆ 3 ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತ ರಿಜಿಸ್ಟ್ರೇಷನ್. ನೋಡಿದ್ದು, ಕೇಳಿದ್ದು, ಅಧ್ಯಯನ ಮಾಡಿದ್ದು ಮೆದುಳಿಗೆ ಹೋಗ್ಬೇಕು. ಎರಡನೇ ಹಂತ ಮೆದುಳಲ್ಲಿ ರೆಕಾರ್ಡ್ ಆಗಬೇಕು. 10,000 ಕೋಟಿ ನರಕೋಶಗಳಿದ್ದಾವೆ, ಅಲ್ಲಿ ಇನ್ಫಾರ್ಮೇಷನ್ ರೆಕಾರ್ಡ್ ಆಗಬೇಕು. ಆಮೇಲೆ ಬೇಕು ಅಂತಾಗಾದ್ರೂ ಈಚೆ ಬರಬೇಕು. ಪರೀಕ್ಷಾ ಹಾಲ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ನಿಮಗೆ ಆ ಕ್ಷಣಕ್ಕೆ ನೆನಪಿಗೆ ಬರಬೇಕು. ಈ 3 ಹಂತದಲ್ಲಿ ನೆನಪು ಪ್ರಕ್ರಿಯೆ ನಡೆಯೋದ್ರಿಂದ ನಾವು ಹೇಗೆ ಓದಬೇಕು ಅಂತಂದರೆ, ಓದೋದಕ್ಕೆ ಪ್ರಶಾಂತವಾದ ಸ್ಥಳ ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಮೊಬೈಲ್ ಇರಬಾರ್ದು, TV ಇರಬಾರ್ದು, ಬೇರೆ ಯಾವುದೇ ಗಲಾಟೆ ಇರಬಾರ್ದು. ಓದೋದಕ್ಕೆ ಪ್ರಶಸ್ತವಾದಂಥ ಸಮಯ, ಪ್ರಶಸ್ತವಾದ ಸ್ಥಳ, ಅಲ್ಲಿ ಯಾವುದೇ ಆಕರ್ಷಣೆ ವಿಕರ್ಷಣೆ ಇರಬಾರ್ದು. ಕೂತ್ಕೋಬೇಕು. ಮತ್ತು ಓದುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಯಾವುದೇ ಭಯ ಇರಬಾರ್ದು, ದುಃಖ ಇರಬಾರ್ದು, ಕೋಪ ಇರಬಾರ್ದು, ಚಿಂತೆ ಇರಬಾರ್ದು, ವ್ಯಥೆ ಇರಬಾರ್ದು, ಅನುಮಾನ ಇರಬಾರ್ದು. ಮನಸ್ಸು ಪ್ರಶಾಂತವಾಗಿದ್ದರೆ ಮೆದುಳಿನ ನೆನಪಿನ ಪ್ರಕ್ರಿಯೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಭಯ ಸಿಕ್ತು, ಕೋಪ ಇತ್ತು ಅಂತಂದರೆ ನೆನಪಿನ ಪ್ರಕ್ರಿಯೆ ಕೆಲಸ ಮಾಡೋದಿಲ್ಲ, ಯಾಕೆಂದರೆ ಏಕಾಗ್ರತೆ ಇಲ್ಲ. ಹಾಗಾಗಿ ನೀವು ಹೆಚ್ಚಿನ ಸಮಯ ಬೆಳಿಗ್ಗೆ, ಮಧ್ಯಾಹ್ನ ಹೊತ್ತು ಹೆಚ್ಚು ಓದಿರಿ. ರಾತ್ರಿ 10 ಗಂಟೆ ಓದೋಕೆ ಹೋಗಬೇಡಿ. 10 ಗಂಟೆ ಆದಮೇಲೆ ಓದೋದು ಕಷ್ಟ, ಬ್ರೈನ್ ಕೆಲಸ ಮಾಡಲ್ಲ, ಬೇಕಾದ್ರೆ ಮಾಡ್ಕೊಳ್ಳಲ್ಲ. ಹಾಗೆ ಹಗಲೊತ್ತಿನ ಓದಿದ್ದು ರಾತ್ರಿ ನಿದ್ದೆಯಲ್ಲಿ ನಾವು ಮೆಲುಕು ಹಾಕ್ತೇವೆ, ಮೆದುಳು ಮೆಲುಕು ಹಾಕುತ್ತೆ. ಓದಿಲ್ಲ ಮತ್ತೆ ರೀಕಾಲ್ ಮಾಡ್ಕೊಳ್ತೇವೆ, ಮತ್ತು ಮೆಮೊರಿ ಸ್ಟೋರ್ ಆಗುತ್ತೆ. ಹಾಗಾಗಿ ಇಡೀ ಜೀವನದಲ್ಲಿ ನೀವು ರಾತ್ರಿ 7 ಗಂಟೆ 8 ಗಂಟೆ ಸುಖವಾದ ನಿದ್ರೆ ಮಾಡಬೇಕು. ಪರೀಕ್ಷೆ ಬಂತು ಅಂತ ನಿದ್ದೆಗೆಟ್ಟು ಓದಕ್ಕೆ ಹೋಗ್ಬೇಡ್ರಿ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಕಾರ್ಯ. ಹಾಗಾಗಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ, ಪ್ರಶಾಂತ ವಾತಾವರಣದಲ್ಲಿ
ಅರ್ಧ ಗಂಟೆ ಓದಬೇಕು, ಏಕಾಗ್ರತೆಯಿಂದ ಫೋಕಸ್ ಮಾಡಿ ಓದಬೇಕು. ಹೇಗೆ ಪಕ್ಷಿಗೆ ಕಣ್ಣಿಗೆ ಬಾಣ ಬಿಡುವಂಥ ದ್ರೋಣಾಚಾರ್ಯ ಹೇಳಿದಾಗ ಅರ್ಜುನ ಹೇಳ್ತಾರೆ, ನನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತೆ, ಪಕ್ಷಿ ದೇಹ ಕಾಣ್ತಾ ಇಲ್ಲ, ಮರ ಕಾಣ್ತಾ ಇಲ್ಲ, ದಂಬೆ ಕಾಣ್ತಾ ಇಲ್ಲ, ಆಕಾಶ ಕಾಣ್ತಾ ಏನೂ ಕಾಣ್ತಾ ಇಲ್ಲ. ಅಷ್ಟು ಮಟ್ಟಿನ ಏಕಾಗ್ರತೆ ಇದ್ದಾಗ ಅವನು ಒಳ್ಳೆಯ ಬಿಲಿಗಾರ ಆದ. ನೀವು ಅಷ್ಟೇ ಒಳ್ಳೆ ಮಾರ್ಕ್ಸ್ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಓದುವಾಗ ಏಕಾಗ್ರತೆ, ಹಾಗೆ ಓದುವುದನ್ನು ಅರ್ಥ ಮಾಡಿಕೊಂಡು ಓದಿ. ಭಯಾಟ್ ಮಾಡಬೇಡಿ, ಉರುಹಚ್ಚಬೇಡಿ. ಭಯಾಟ್ ಅಂತಂದರೆ ಅರ್ಥವಾಗದ ವಿಷಯವನ್ನು ಮೆದುಳು ನಿಷ್ಕರಣೆಯಿಂದ ಅಲಿಸಿ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ಅದು ಉಳಿಯುತ್ತೆ. ಈಗ ಸಿನಿಮಾ ನೋಡ್ತೀವಿ, 5 ವರ್ಷ ಮರೆಯಲ್ಲ ರೀ, ಏಕೆಂದರೆ ಏಕಾಗ್ರತೆ ನೋಡ್ತೇವೆ, ಅಲ್ಲಿ ಹಾಡಿದೆ, ಭಾವನೆ ಇದೆ, ಇನ್ಫಾರ್ಮೇಷನ್ ಇದೆ, ಆ್ಯಕ್ಷನ್ ನಡೆಯುತ್ತೆ, ಮರೆಯಲ್ಲ ಸಿನಿಮಾ. ಅದೇ ಪಠ್ಯಪುಸ್ತಕ ಇವತ್ತು ಓದ್ತೇವೆ, ನಾನು ಇವತ್ತು ಹೋಗುತ್ತೆ. ಹಾಗೆ ಖುಷಿಯಿಂದ ಓದಿ, ಅರ್ಥ ಮಾಡಿಕೊಂಡು ಓದಿ. ಒಂದು ಪುಸ್ತಕ ಮಚ್ಚಿಡಿ, ಪುಸ್ತಕ ಮಚ್ಚಿಟ್ಟು ಏನೋದ್ದೆ ಅಂತ ನೆನಪಿಸಿಕೊಳ್ಳಿ. ಇದು ಇಮಿಡಿಯೇಟ್ ರೀಕಾಲ್. ಯಾಕಂದರೆ ಮೆದುಳು ಗ್ರಹಿಸಿದೆ, ಅದೀಗ ವಾಪಸ್ ಈಚೆ ಬರಬೇಕು. ಮಾತಿನ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ, ಅಥವಾ ಬರೆಯಿರಿ ಬರವಣಿಗೆ ರೂಪದಲ್ಲಿ. ಅಥವಾ ಅರ್ಧ ಗಂಟೆ ಓದಿ, ಅರ್ಥ ಮಾಡಿಕೊಳ್ಳಿ, ಪುಸ್ತಕ ಮುಚ್ಚಿಡಿ, ಬುಲೆಟ್ ಪಾಯಿಂಟ್ಸ್ ಮುಖ್ಯಾಂಶಗಳನ್ನ ಬರೆಯಿರಿ. ಬರೆದಾಗ ರೆಕಾರ್ಡ್ ಆಗುತ್ತೆ ಮೆದುಳಿಗೆ. ಆಮೇಲೆ 2 ನಿಮಿಷ ಗ್ಯಾಪ್ ಕೊಡ್ರಿ. 2 ನಿಮಿಷ ಮೆದುಳಿಗೆ ವಿಶ್ರಾಂತಿ ಬೇಕು. ಆ 2 ನಿಮಿಷದಲ್ಲಿ ನೆನಪಿಗೆ ಬೇಕಾದಂಥ ಅಸೆಟೈಲ್ ಕೋಲೈನ್ ಅಂತಕ್ಕಂಥ ರಾಸಾಯನಿಕ ಕುರಿತು ಮತ್ತೆ ಉತ್ಪತ್ತಿಯಾಗಿ ರೆಕಾರ್ಡ್ ಮಾಡ್ಲಿಕ್ಕೆ ತಯಾರಾಗುತ್ತೆ. ಈಗ ಕಾರು ಓಡಿಸ್ತಾ ಇರ್ತೇವೆ, 2 ಗಂಟೆ ಆದಮೇಲೆ ಕಾರ್ ನಿಲ್ಲಿಸ್ಬೇಕು. ನಾವು ಇಂಜಿನ್ ಸ್ವಲ್ಪ ಕೂಲ್ ಆಗೋದು, ರೆಸ್ಟ್ ಬೇಕು ಅದಕ್ಕೆ. ಹಾಗೆ ಮೆದುಳು ಕೂಡ ರೆಸ್ಟ್ ಬೇಕು. ಅರ್ಧ ಗಂಟೆ ಓದು, ಮತ್ತು ಮುಖ್ಯಾಂಶ ಬರೀತಕ್ಕಂಥದ್ದು. ಆಮೇಲೆ 2 ನಿಮಿಷ ಗ್ಯಾಪ್ ಕೊಡಿ. ಆ ಗ್ಯಾಪ್ನ ಒಂದು ಗ್ಲಾಸ್ ನೀರು ಕುಡೀರಿ, ಒಂದು 4 kg ಓಡಾಡಿ, ಅಥವಾ ಒಳ್ಳೆಯ ಹಾಡು ಕುಡಿ, ಸಂಗೀತ ಕೇಳಿ, ಮತ್ತೆ ಅರ್ಧ ಗಂಟೆ ಓದಿ. ಅದೇ ಸಬ್ಜೆಕ್ಟ್ ಬೇಡ, ಎಕ್ಸಾಮಿನೇಷನ್ ಹಿಂದಿನ ಸಹ ಅದೇ ಸಬ್ಜೆಕ್ಟ್ ರಿವೈಸ್ ಮಾಡಬೇಕಾಗುತ್ತೆ. ಬೇರೆ ಸಮಯದಲ್ಲಿ ಮೊದಲ ಪೀರಿಯಡ್ನಲ್ಲಿ ಸೈನ್ಸ್ ಓದಿ, 2ನೇ ಅರ್ಧ ಗಂಟೆಯಲ್ಲಿ ಕನ್ನಡ ಓದಿ, 3ನೇಲಿ ಇಂಗ್ಲೀಷ್ ಓದಿ, ಸಬ್ಜೆಕ್ಟ್ ಚೇಂಜ್ ಮಾಡಿ. ಯಾಕಂದರೆ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋ ಭಾಗವೇ ಬೇರೆ, ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋ ಭಾಗ ಬೇರೆ, ಗಣಿತವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಭಾಗವೇ ಬೇರೆ. ಹೀಗೆ ಅರ್ಧ ಗಂಟೆ ಇದು ಇಂಟರ್ಮಿಟೆಂಟ್ ರೀಡಿಂಗ್ ಅಂತೇವೆ, ಸ್ಟಡಿ. ಆಮೇಲೆ ರೀಕಾಲ್, ಮತ್ತೆ ಮತ್ತೆ ರೀಕಾಲ್ ಮಾಡ್ಕೊಡ್ಬೇಕು. ನೆನ್ನೆ ಏನು ಓದ್ರಿ, ಇವತ್ತು ರೀಕಾಲ್ ಮಾಡ್ಕೊಡ್ರಿ, ಎಷ್ಟು ಜ್ಞಾಪಕ ಬರುತ್ತೆ ನೋಡ್ರಿ. ಯಾವ್ದು ಮಾತಾಡ್ತು ಮತ್ತೆ ಪುಸ್ತಕ ತೆಗೀರಿ, ನಿಮ್ಮ ನೋಟ್ಸ್ ಅಂತ ತೆಗೀರಿ. ಕೆಲವು ವಿಚಾರಗಳು ಒತ್ತು ರೆಕಾರ್ಡ್ ಆಗಿಬಿಟ್ರೆ ಬಹಳ ದಿವಸ ಇರುತ್ತೆ. ಇನ್ನು ಕೆಲವು ವಿಚಾರಗಳು ನಾಳೆ ಮರ್ತೋಗುತ್ತೆ, ವಾರ ಮರ್ತೋಗುತ್ತೆ. ಯಾವುದು ಮರ್ತೋಗುತ್ತೆ ಅದನ್ನು ಮತ್ತೆ ಮತ್ತೆ ರೀಕಾಲ್ ಮಾಡಿಕೊಡ್ಬೇಕು. ರಿಪಿಟೇಷನ್. ಸೊ ರೀಡ್, ರೀಕಾಲ್, ರೈಟ್, ರಿಪೀಟ್, ರೀಡ್, ರೀಕಾಲ್, ರೈಟ್. ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಓದಬೇಕು. ಆಮೇಲೆ ಡಿಸ್ಕಷನ್ ಮಾಡಬೇಕು ರೀ. ನೀವು ಓದಿದ್ದನ್ನು ನಿಮ್ಮ ಸ್ನೇಹಿತ ಸಹಪಾಠಿಗೆ ಹೇಳಿ, ಒಂದು 3-4 ಗುಂಪು ಮಾಡಿಕೊಳ್ಳಿ. ನೀವು ಓದಿದ್ದನ್ನು ನಿಮ್ಮ ಸಹಪಾಠಿಗೆ ಹೇಳಿ, ಸಹಪಾಠಿ ಓದೋದು ನೀವು ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಡಿಸ್ಕಸ್ ಮಾಡಿ. ಯಾವ ಥರ ಡಿಸ್ಕಸ್ ಮಾಡ್ತೇವೆ ಅದು ಬಹಳ ಕಾಲ ನೆನಪಲ್ಲಿರ್ತದೆ. ಅದು ಓದಿ ಸುಮ್ಮನಾಗ್ಬಿಟ್ರೆ, ಸುಮ್ಮನಾಗ್ಬಿಟ್ರೆ ಮೆಮೊರಿ ಕಮ್ಮಿ ಆಗುತ್ತೆ, ಬ್ರೈನ್ ಅಲಸ ಆಗುತ್ತೆ. ಇದು ಅಧ್ಯಯನ ವಿಧಾನ. ಹಾಗೆ ನಿಮ್ಮ ಫಿಸಿಕಲ್ ಹೆಲ್ತ್, ಮೆದುಳಿನ 4 ಕೋಶಗಳು ಕೆಲಸ ಮಾಡಬೇಕು ಅಂತಂದರೆ ಪ್ರತಿ ಸೆಕೆಂಡು ಗ್ಲೂಕೋಸ್ ಬೇಕ್ರಿ, ಆಗ ಆಕ್ಸಿಜನ್ ಬೇಕ್ರಿ, ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ಬೇಳೆಗೆ ಸರಿಯಾಗಿ ಆಹಾರ. ಮತ್ತು ಈ ಪೀರಿಯಡ್ನಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಸಾಲೆಯುಕ್ತ ಪದಾರ್ಥಗಳನ್ನು, ಎಣ್ಣೆ ಬೆಣ್ಣೆಗಳನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬಹಳ ಕಾಲ ತಗೋತಕ್ಕಂಥ ಆಹಾರ ಪದಾರ್ಥಗಳನ್ನು ತಗೋಬೇಕು. ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥ ಯಾವುದು? ಹಬೆಯಲ್ಲಿ ಬಂದಿರ್ತದೆ. ಇಡ್ಲಿ ಬೇಯುತ್ತೆ ಹಬೆಯಲ್ಲಿ, ಸಾದಾ ದೋಸೆ, ಉಪ್ಪಿಟ್ಟು, ಸಜ್ಜಿಗೆ, ಅನ್ನ ಸಾರು, ಯಾವುದೇ ಮಸಾಲೆಯುಕ್ತ ಪಲಾವ್ಗಳು, ಬಿರಿಯಾನಿಗಳು, ಪಿಜ್ಜಾಗಳು ಅಥವಾ ಹೋಟೆಲ್ ತಿಂಡಿಗಳನ್ನು ಹೆಚ್ಚು ತಿನ್ನಬೇಡಿ. ಏಕೆಂದರೆ ಅವೆಲ್ಲ ಜೀರ್ಣ ಆಗಬೇಕು, ಬಹಳ ಹೊತ್ತಾಗುತ್ತೆ.
ಗ್ಲೂಕೋಸ್ ಸಿಗೋದಿಲ್ಲ, ಫ್ಯಾಟ್ ಸಿಗುತ್ತೆ. ಸೊ ಬೇಳೆಗೆ ಆಹಾರ ತೆಗೆದುಕೊಳ್ಬೇಕು, ಉಪವಾಸ ಇರಬೇಡಿ, ಅತಿಯಾಗಿ ತಿನ್ನಬೇಡಿ. ಯಾಕೆ ಹೆಚ್ಚಿಗೆ ತಿಂದರೆ ನಿದ್ದೆ ಬರ್ತದೆ. ಸೊ ಆಹಾರ, ನಿದ್ರೆ ಸರಿಯಾಗಿರಬೇಕು. ಹಾಗೆ ಯಾವುದೇ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಚಿಂತೆ ಮನುಷ್ಯನಿಗೆ ದೊಡ್ಡ ಶತ್ರು. ಚಿಂತೆಯಿಂದ ಮೆದುಳು ದಣಿಯುತ್ತೆ. ಚಿಂತೆಯ ವಿಚಾರವನ್ನು ಮನಸ್ಸು ಯೋಚನೆ ಮಾಡಿ ಮನಸ್ಸು ದಣಿಯುತ್ತೆ. ಆಗ ಶೈಕ್ಷಣಿಕ ವಿಚಾರಗಳು ನೆನಪಿಗೆ ಬರುವುದಿಲ್ಲ. ಮನೇಲಿ ಯಾವುದೇ ಕಷ್ಟ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಸ್ನೇಹಿತರ ಜೊತೆ ಯಾವುದೇ ಜಗಳ ಇರಲಿ, ಯಾವುದೇ ವಿಚಾರ ನೀವು ನೆನೆಸಿಕೊಳ್ಳಲು ಹೋಗಬೇಡಿ. ನೆನೆಸಿಕೊಂಡ್ರೆ ಸಂತೋಷದ ವಿಷಯ. ಹಾಗೆ ರಿಲ್ಯಾಕ್ಸ್ ಆಗಲಿಕ್ಕೆ ದಿನಕ್ಕೆ 1 ಗಂಟೆ ಅಧ್ಯಯನ ಮಾಡಕ್ಕೆ ಹೋಗಬೇಕು. ಯಾವುದೋ ಒಂದು ಪೀರಿಯಡ್ 5ರಿಂದ ಸಂಜೆ 5ರಿಂದ 6 ಅಥವಾ ಯಾವುದೋ ಒಂದು ಪೀರಿಯಡ್ನಲ್ಲಿ 1 ಗಂಟೆ ಕಾಲ ರಿಲ್ಯಾಕ್ಸ್ ಆಗಿ ಆಟ ಆಡಿ, ಓಡಿ, ಸಂಗೀತ ಕೇಳಿ, ಸ್ನೇಹಿತರ ಹರಟೆ ಹೊಡೀರಿ. ಇತ್ತು 1 ಗಂಟೆ ಕಾಲ ಶರೀರ ಚಲನೆ ಆಗಬೇಕು, ಮನಸ್ಸಿಗೆ ಖುಷಿ ಆಗಬೇಕು, ಯಾವುದೇ ಒತ್ತಡ ಇರಬಾರ್ದು, ಚಿಂತೆ ಇರಬಾರ್ದು. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಪಾಸ್ ಆಗ್ತಾನೋ ಇಲ್ವೋ, ಒಳ್ಳೆ ಮಾರ್ಕ್ಸ್ ಬರುತ್ತೋ ಇಲ್ವೋ, ಫೇಲಾಗತ್ತೆ ಗತಿ, ಅವಮಾನ ಬಿಡುತ್ತೆ, ಮತ್ತು ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹೆಚ್ಚಿಗೆ ಮಾರ್ಕ್ಸ್ ಆಗಬೇಕು, ಆಗುತ್ತೋ ಇಲ್ವೋ. ಹಾಗೆ ತಂದೆ ತಾಯಿಗಳ ಪಾತ್ರ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ತಂದೆ ತಾಯಿಗಳು ನಾನು ಕೇಳ್ಕೊಳ್ತೇನೆ, ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ. ಹಾಗೆ ಟೀಚರ್ಸು ಅತಿಯಾದ ಒತ್ತಡ, ಅನೇಕ ಶಾಲೆಗಳಲ್ಲಿ ಟೀಚರ್ಸು ಅತಿಯಾದ ಒತ್ತಡ ಹಾಕ್ತಾರೆ, ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾರ್ಕ್ಸ್ ಬಂದವರು ಬೈತಾರೆ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ದೇವೆ, ನೀನು ಸೋಮಾರಿ, ನೀನು ಓದಲ್ಲ, ನೀನು ಹಾರ್ಡ್ ವರ್ಕ್ ಮಾಡಲ್ಲ ಅಂತ. ಅತಿಯಾದ ಒತ್ತಡ ಮೆಮೊರಿ ಕಮ್ಮಿ ಆಗುತ್ತೆ. ಎಷ್ಟು ಬೇಕು ಅಷ್ಟೇ ಒತ್ತಡ, ಮೆಮೊರಿ ಚೆನ್ನಾಗಿರುತ್ತೆ. ಇನ್ನು ಎಕ್ಸಾಮ್ ಬಗ್ಗೆ ನೀವು ನಿಮ್ಮ ಧೋರಣೆ ಏನಿರಬೇಕು, ಎಕ್ಸಾಮ್ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಸಂಭ್ರಮ. ಈಗ ಹಬ್ಬ ಬರ್ತದೆ, ಸಂಭ್ರಮಿಸ್ತೇವೆ. ಊರ ಜಾತ್ರೆ ಆಗುತ್ತೆ, ಸಂಭ್ರಮಿಸ್ತೇವೆ. ಹೊಸ ಬಟ್ಟೆ ಹಾಕೊಳ್ತೇವೆ, ಸ್ವೀಟ್ ತಿಂತೇವೆ, ಸಂಭ್ರಮ. ಅದೇ ಪರೀಕ್ಷೆ ಬಗ್ಗೆ ನೀವು ಸಂಭ್ರಮಿಸಿ. ಪರೀಕ್ಷೆ ರಾಕ್ಷಸ ಅಲ್ಲ, ಪರೀಕ್ಷೆ ಭೂತ ಅಲ್ಲ, ಪರೀಕ್ಷೆ ನಿಮ್ಮನ್ನೇನು ಕೊಂದು ಹಾಕೋದಿಲ್ಲ. ಹಾಗಾಗಿ ಪರೀಕ್ಷೆಯನ್ನು ಇದು ವಿದ್ಯಾಭ್ಯಾಸ ಒಂದು ಭಾಗ. ಪರೀಕ್ಷೆಯಿಂದ ಯಾರು ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರೀಕ್ಷೆ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ಎಕ್ಸಾಮಿನರ್ಸ್ ಡಿಸೈಡ್ ಮಾಡ್ತಾರೆ. ಹಾಗೆ ಪ್ರತಿ ಪ್ರಶ್ನೆಗೆ ಏನು ಉತ್ತರ ಬರಬೇಕು ನಿಮ್ಗೆ ಗೊತ್ತಿರಬೇಕು. ನಮಗೆ ಟೀಚರ್ಸನ್ನು ಕೇಳಿ, ಯಾವುದೇ ಅಧ್ಯಾಯದ ಯಾವುದೇ ಪ್ರಶ್ನೆಗೆ ಯಾವ ಪಾಯಿಂಟ್ಸ್ ಬಂದರೆ 100ಕ್ಕೆ 100 ತೆಗೆದು ಕೊಡ್ತಾರೆ, 10ಕ್ಕೆ 10 ಕೊಡ್ತಾರೆ, 5ಕ್ಕೆ 5 ಕೊಡ್ತಾರೆ. ಕತೆ ಬಂದರೆ ಯಾರು ಕೊಡಲ್ಲ. ಯಾಕಂದರೆ SSC ಬೋರ್ಡು ಪ್ರತಿ ಪ್ರಶ್ನೆಗೆ ಈ ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಆ ಉತ್ತರ ಬಂದರೆ 10ಕ್ಕೆ 10 ಕೊಡ್ರಿ. ಇದು ಕನ್ನಡದಲ್ಲೂ ಇಂಗ್ಲೀಷಲ್ಲೂ 100 ತೆಗಿಬೋದು. 625ಕ್ಕೆ 625 ಅಂತ 5-6 ವಿದ್ಯಾರ್ಥಿಗಳು ನಮಗೆ ಪ್ರತಿವೇಶ ಸಿಗ್ತಾರೆ. ಹಾಗೆ ಎಕ್ಸಾಮ್ ಬರ್ತಿದ್ದ ಹಾಗೆಯೇ ನೀವು ರಿಪೀಟ್, ರಿವೈಸ್ ಮತ್ತು ರೀಕಾಲ್. ಹೊಸ ಕಡೆಗೆ ಹೋಗಬೇಡಿ. ಇನ್ನೊಂದು 15 ಸಲ ಪರೀಕ್ಷೆ ಇದ್ದರೆ ಹೊಸ ಕಡೆಗೆ ಹೋಗಬೇಡಿ. ಹೊಸ ಕಡೆಯಷ್ಟು ವ್ಯವಧಾನ ಬ್ರೈನ್ ಇರಲ್ಲ. ಓದನ್ನ ರಿವೈಸ್ ಮಾಡಿ, ರೀಕಾಲ್ ಮಾಡಿ, ಯಾವ್ದು ಮರ್ತೋಯ್ತು ಅದನ್ನು ಮತ್ತೆ ಓದ್ಕೊಳ್ಳಿ. ಮುಖ್ಯ ನಿಮ್ಮ ನೋಟ್ಸ್ ಚಿಕ್ಕದಾಗಿ ಬರ್ತಕ್ಕಂಥ ನೋಟ್ಸು ಟೆಕ್ಸ್ಟ್ ಬುಕ್ನಲ್ಲಿ ಅಂಡರ್ಲೈನ್ ಮಾಡಿಬಿಡಿ. ಕ್ವಿಕ್ಕಾಗಿ ನೀವು ರಿವೈಸ್ ಮಾಡಬೇಕಾಗುತ್ತೆ. ಹಾಗೆ ಪರೀಕ್ಷೆ ಹಿಂದಿನ ದಿವಸ ಆರಾಮಾಗಿರಿ. ಬೆಳಿಗ್ಗೆ ಎದ್ದೇಳಿ ಸ್ನಾನ ಮಾಡಿಕೊಳ್ಳಿ, ದೇವರ ಧ್ಯಾನ ಮಾಡಿ, ತಂದೆ ತಾಯಿಗಳಿಗೆ ಶಿಕ್ಷಕರ ಮನಸ್ಸಲ್ಲಿ ನಮಸ್ಕಾರ ಮಾಡಿ, ಪರೀಕ್ಷೆಗೆ ಅರ್ಧ ಗಂಟೆ ಮೊದಲು ಕೂತ್ಕೊಳ್ರಿ. ಗಡಿಬಿಡಿನಲ್ಲಿ ಟೈಮ್ ಆಗ್ತಾ ಇದೆ, ರೀಚ್ ಆಗಲಿಲ್ಲ ಸ್ಕೂಲ್ ಅಂತಾರೆ ಕಷ್ಟ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ರೀಚ್ ಆಗಿಲ್ಲ ಅಂದರೆ ಅರ್ಧ ಗಂಟೆ ಮೊದಲು ಹೋಗಿ ಕೂತ್ಕೊಳ್ಳಿ, ನಿಮ್ಮ ಸೀಟ್ನಲ್ಲಿ ಕೂತ್ಕೊಳ್ಳಿ, 2-3 ಪೆನ್ ಇಟ್ಕೊಳ್ಳಿ ಬರೆಯುವಂಥದ್ದು. ಆಮೇಲೆ ಏನೂ ರಿಕಾಲ್ ಮಾಡ್ಕೊಂಡು ಹೋಗಬೇಡಿ. ಯಾಕೆಂದರೆ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನೆನೆಸ್ಕೊಂಡು ಹೋಯ್ತು ಅಂತಾರೆ ಎಲ್ಲ ಮರ್ತು ಹೋಗುತ್ತೆ, ರಿಕಾಲ್ ಆಗೋದಿಲ್ಲ. ಅದನ್ನ ಸುಮ್ಮನೆ ಇರಿ. ಮನಸ್ಸಲ್ಲಿ ನಾನು ಪರೀಕ್ಷಾ ಹಾಲಲ್ಲಿ ಕೂತಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಒಳ್ಳೆಯ ಪ್ರಯತ್ನ ಮಾಡಿದ್ದೇನೆ, ನನ್ನ ಪ್ರಯತ್ನಕ್ಕೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ, ನಾನು ನಿರೀಕ್ಷೆ ಮಾಡಿದ ಪರ್ಫಾರ್ಮೆನ್ಸ್ ಮಾಡಬಲ್ಲೆ ಇರ್ತಕ್ಕಂಥ ಆತ್ಮವಿಶ್ವಾಸ.
ಯಾವ ವಿದ್ಯಾರ್ಥಿ ಇವನ್ ಬೆಸ್ಟ್ ಸ್ಟೂಡೆಂಟ್ ಕೂಡ ಆತ್ಮವಿಶ್ವಾಸ ಎಲ್ಲಿ ಹೋದರೆ ಪರೀಕ್ಷೆಗೆ ಚೆನ್ನಾಗಿ ಬರಬೇಕಾಗುತ್ತೆ. ಹಾಗೆ ಬ್ಯಾಟ್ಸ್ಮನ್ ಆಗಿದ್ದೀರಿ, ನಾನು ಸೆಂಚುರಿ ಬಾರಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ಫೀಲ್ಡಿಗೆ ಇದ್ದಾಗಿರಬೇಕು. ಬೌಲರ್ ಆಗಿದ್ದೇನೆ, ಇನ್ನೂ 3 ವಿಕೆಟ್ ತೆಗಿತೀನಿ ಅಂತ ಆತ್ಮವಿಶ್ವಾಸ. ನಾನು ತೆಗಿಕಾಗಲ್ಲ ಆಗಲ್ಲ ಅಷ್ಟೆ. ಹಾಗಾಗಿ ಪರೀಕ್ಷಾ ಹಾಲ್ನಲ್ಲಿ ಹಾಗೆ ನಿಧಾನ ಉತ್ಸಾಹ ದೊಡ್ಡ ಉಸಿರು ಇಟ್ಕೊಳ್ಳಿ, ಉಸಿರು ಬಿಡಿ. ಅದು ಚಿಕ್ಕದ ಓಂಕಾರ ಇದೆ. ದೊಡ್ಡ ಉಸಿರು ಎತ್ಕೊಂಡಾಗ ಹಸಿರು ಸಿಗುತ್ತೆ, ಓಂಕಾರ ಇದ್ದಾಗ ಧ್ವನಿ ನಿಮಗೆ ಕೇಳುತ್ತೆ, ಮನಸ್ಸು ಇನ್ನೂ ರಿಲ್ಯಾಕ್ಸ್ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಬರುತ್ತೆ, ಓದ್ಕೊಳ್ಳಿ, ಮೋಸರೆ ಓದಬೇಕು. ಯಾವ ಪ್ರಶ್ನೆಗೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಷ್ಟು ಬರೀರಿ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್. ಇದು 5 ಮಾರ್ಕ್ಸಿನ ಪ್ರಶ್ನೆ 2 ನಿಮಿಷ ಸಾಕು. ಇದು 10 ಮಾರ್ಕ್ಸಿನ ಪ್ರಶ್ನೆ 4 ನಿಮಿಷ ಬರಬೇಕು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಅನೇಕರು ಟೈಮ್ ಜಾಸ್ತಿ ತೊಗೊಂಡು ಕೊನೆಗೆ 2-3 ಪ್ರಶ್ನೆ ಗೊತ್ತಿದ್ದು ಕೂಡ ಉತ್ತರ ಬರೆಯಕ್ಕೆ ಟೈಮ್ ಆಯ್ತಾ. ಸೊ ಟೈಮ್ ಮ್ಯಾನೇಜ್ಮೆಂಟು. ಹಾಗೆ ನಿಮ್ಮ ಅಕ್ಷರ ದುಂಡಾಗಿರಬೇಕು, ಬಿಡಿಯಾಗಿರಬೇಕು. ಎಕ್ಸಾಮಿನರ್ಸ್ ಓದೋದಕ್ಕೆ ಸುಲಭ ಆಗಿರಬೇಕು. ನೀವು 3 ಗಂಟೆ ಬರೆದ ಉತ್ತರ ಪತ್ರಿಕೆಯನ್ನು ಎಕ್ಸಾಮಿನರ್ಸು 3 ನಿಮಿಷದಲ್ಲಿ ಇರಬೇಕು ಮಾಡ್ತಾರೆ. ಹೆಚ್ಚು ಸಮಯ ಇಲ್ಲ, 25 ಪತ್ರಿಕೆ ಮೌಲ್ಯಮಾಪನ ಮಾಡ್ತಾರೆ. ಹಾಗೆ ನಿಮ್ಮ ಬರವಣಿಗೆ ಚೆನ್ನಾಗಿರಬೇಕು, ಪ್ರಾಕ್ಟೀಸ್ ಮಾಡಿ, ಗೀಚಬೇಡಿ, ಹಾಗೆ ಕಿತ್ತು ಮಾಡಬೇಡಿ. ಸುಂದರವಾದ ನಮ್ಮ ಕಾಲದಲ್ಲಿ ಸುಂದರವಾದ ಬರವಣಿಗೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ಹಾಕಿರೋದು. ಈಗಲೂ ಅಷ್ಟೇ. ಆ ದೃಷ್ಟಿಯಿಂದ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಕಷ್ಟವಾದ ಪ್ರಶ್ನೆಗೆ ಕೊನೆಯಲ್ಲಿ ಊಹೆ ಮಾಡಿ ಬರೀರಿ. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೀವು ತಪ್ಪದಿಂದ 2 ಮಾರ್ಕ್ಸ್ ಬರೆಯಲ್ಲ. ಉತ್ತರ ಸರಿಯಾಗಿದ್ದರೆ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಪರೀಕ್ಷೆ ಮುಗಿದ ಮೇಲೆ ಹೇಗಾಯಿತು ಅಂತ ಮತ್ತೆ ಅದನ್ನು ಯೋಚನೆ ಮಾಡೋಕೆ ಹೋಗಬೇಡಿ. ಆ ಪ್ರಶ್ನೆ ಥರ ಉತ್ತರ ಬರಲಿಲ್ಲ, ಈ ಪ್ರಶ್ನೆ ಥರ ಉತ್ತರ ಬರಲಿಲ್ಲ, ತಪ್ಪಂದ್ಬಿಡ್ತೀನಿ. ಅದು ನೆಕ್ಸ್ಟ್ ಡೇಗೆ ಲೈವನ್ನ ವೇಟ್ ಮಾಡ್ತೇನೆ. ಒಂದು ಪೇಪರ್ ಆದಮೇಲೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಳ್ಳಿ, ತಿಂಡಿ ತಿನ್ಕೊಳ್ಳಿ, ಅದರಲ್ಲಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಡೇ ಪೇಪರ್ಗೆ ರಿವಿಷನ್ ಶುರು ಮಾಡಿ. ಈ ರೀತಿ ಯಾರು ಪರೀಕ್ಷೆಗೆ ಕ್ರಮಬದ್ಧವಾಗಿ ಸಿದ್ಧತೆ ಮಾಡ್ತಾರೆ, ನಿರಾಸಕ್ತವಾಗಿರ್ತಾರೆ, ಆತ್ಮವಿಶ್ವಾಸದಲ್ಲಿರ್ತಾರೆ. ಹಾಗೆ ಒಂದು ಪುಸ್ತಕ ಇದೆ, ನಮ್ಮ ತರಿಸ್ಬೋದು, ಶಾಲೆಯಲ್ಲಿ ತರಿಸ್ಬೋದು. ಬುದ್ಧಿವಂತಿಕೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ. ನಾನು ಬರೆದಿದ್ದೇನೆ, ಡಾಕ್ಟರ್ ಸೋಮೇಶ್ವರ ಬರೆದಿದ್ದೇವೆ, ಸಾಕಷ್ಟು ಜನ ಬರೆದಿದ್ದೇವೆ, ಅನೇಕ ಟೀಚರ್ಸ್ ಬರೆದಿದ್ದಾರೆ. ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ, ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ. ಮತ್ತು ನಿಮಗೆಲ್ಲ ಶುಭವಾಗಲಿ. ಪ್ರಶಾಂತ ಚಿತ್ತರಾಗಿ, ಯಾವುದೇ ಗೊಂದಲ ಇಲ್ಲದೇನೆ, ಅನುಮಾನ ಪಡ್ತೇನೆ ಪರೀಕ್ಷೆಗೆ ಸಿದ್ಧತೆ ಮಾಡಿ. ಪರೀಕ್ಷೆಗೆ ನೀವು ಚೆನ್ನಾಗಿ ಮಾಡಬಲ್ಲಿರಿ. ಒಳ್ಳೆಯ ಮಾರ್ಕ್ಸ್ ಬಂದೇ ಬರ್ತದೆ. ಆಮೇಲೆ ಮಾರ್ಕ್ಸ್ ಬಂದಮೇಲೆ ಮುಂದೆ ಯಾವ ಕೋರ್ಸ್, ಸೈನ್ಸ್ಗೆ ಹೋಗ್ಬೇಕಾ, ಆರ್ಟ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ, ನಿಮ್ಮ ತಂದೆ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ನಿರ್ಧಾರ ಮಾಡಿದ್ರು. ಅಥವಾ ನಿಮಗೆ ಮಾರ್ಕ್ಸ್ ಕಮ್ಮಿ ಅಂತಂದರೆ ಇನ್ನೊಂದ್ಸಲ ಎಕ್ಸಾಮ್ ತಗೊಳ್ಳಿ. ಏನು 6 ತಿಂಗಳು, ಈಗ 1 ತಿಂಗಳು ಮತ್ತೆ ಎಕ್ಸಾಮಲ್ಲಿ ಹೋಗೋದು, ಹೆಚ್ಚು ಮಾರ್ಕ್ಸ್ ಕಳಿಸ್ಬೋದು. ಸೊ ನಿಮಗೆಲ್ಲ ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ.